ಚಂದನವನದ ಮುದ್ದಾದ ಜೋಡಿ ಚಂದನ್ ಮತ್ತು ನಿವೇದಿತಾ. ಆದರೆ ಈ ಕ್ಯೂಟ್ ಕಪಲ್ ಈಗ ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರವಾಗಿದ್ದಾರೆ. ಯಾವ ಕಾರಣಕ್ಕೆ ಇವರು ಸಪರೇಟ್ ಆದ್ರು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಕೆಲವರು ಮಗು ವಿಚಾರಕ್ಕೆ ಅಂತ ಹೇಳಿದ್ರೆ, ಇನ್ನು ಕೆಲವರು ತಮ್ಮದೇ ಟಿಪ್ಪಣಿ ಕೊಡ್ತಿದ್ದಾರೆ. ಇದೀಗ ಅಸಲಿ ಕಾರಣ ಹೊರಬಿದ್ದಿದೆ. ಒಂದು ಹಂತಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಅದೇನು ಹೇಳ್ತೀವಿ ಕೇಳಿ. ಹೌದು, ತಿರುಗದ ನೋಟದ ಸೆರೆಯಲ್ಲಿ ತಿರುಗುವ ಭೂಮಿಯೇ ಈ ಜೋಡಿ ಮರೆತಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಡಿವೋರ್ಸ್ ಪಡೆದು ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಡಿವೋರ್ಸ್ ಬೆನ್ನಲ್ಲೇ ಒಂದೊಂದೇ ವಿಚಾರ ಹೊರಬೀಳ್ತಾ ಇದೆ. ಈಗಾಗಲೇ ಫ್ಯಾಮಿಲಿ ಕೋರ್ಟ್ನಿಂದ ಡಿವೋರ್ಸ್ ಮಂಜೂರಾಗಿದ್ದು, ಕೆರಿಯರ್ ರೂಪಿಸಿಕೊಳ್ಳುವ ಉದ್ದೇಶದಿಂದ ದೂರ ಆಗ್ತಿದ್ದೇವೆ ಎಂಬ ಕಾರಣ ಕೊಟ್ಟಿದ್ದಾರೆ. ಚಂದನ್ ಹಾಗೂ ನಿವೇದಿತಾ ನಡುವೆ ಕಳೆದ 1 ವರ್ಷದಿಂದ ಭಿನ್ನಾಭಿಪ್ರಾಯಗಳಿದ್ದು 6 ತಿಂಗಳ ಹಿಂದೆಯೇ ಡಿವೋರ್ಸ್ಗೆ ಸಿದ್ಧತೆ ನಡೆಸಿದ್ದರಂತೆ. ಅದರಂತೆಯೇ ನಿನ್ನೆ ವಿಚ್ಛೇದನ ಸಿಕ್ಕಿದೆ ಅಂತಾರೆ ವಕೀಲೆ ಅನಿತಾ ಅವರು. ಮೀಟ್ ಮಾಡಿದ್ರು ಅಂದರೆ ಒಂದು 6 ತಿಂಗಳ ಮುಂಚೆ ಮೀಟ್ ಮಾಡಿದ್ರು. ಇಬ್ಬರು ಸೆಪ್ರೇಟಾಗಿ ನಾನು ಮಾತಾಡಿಸಿದ್ದೆ ಇಬ್ಬರನ್ನೂ. ಬಟ್ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಯೂಶ್ವಲಿ ಎಲ್ಲ ಅಡ್ವೊಕೇಟ್ ಅದೊಂದು ಪ್ರೊಸೀಜರ್ ಮಾಡ್ತಾರೆ ಕನ್ವಿನ್ಸ್ ಮಾಡೋಕ್ಕೆ. ಟ್ರೈ ಮಾಡಿದೆ. ಬಟ್ ಅವರು ಆಗಲೇ ಡಿಸೈಡ್ ಮಾಡಿಬಿಟ್ಟಿದ್ರು. ದೇ ವಾಂಟೆಡ್ ಟು ವಿಚ್ಛೇದನ ಪಡಿಬೇಕು ಅಂತ ಇಬ್ಬರು ಒಂದು ಡಿಸಿಷನ್ ತೊಗೊಂಡಿದ್ರು. ಸೊ ಅದರಿಂದ ನಾನು ಏನು ಮಾಡಬೇಕು ಪ್ರೊಸೀಜರ್ ಅದರ ಪ್ರಕಾರ ಮಾಡ್ಕೊಂಡು ಹೋದೆ. ಇಬ್ಬರು ಒಟ್ಟಿಗೆ ನಟಿಸಿದ್ದ ಸಿನಿಮಾ ನಿಂತು ಹೋಗುತ್ತಾ? ಚಂದನ್ ನಿವೇದಿತಾ ಈಗಾಗಲೇ ಕ್ಯಾಂಡಿ ಕ್ರಶ್ ಅನ್ನೋ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದಾರೆ. ಈ ಸಿನಿಮಾ ಮುಕ್ಕಾಲು ಭಾಗ ಶೂಟಿಂಗ್ ಕೂಡ ಮುಗಿದು ಹೋಗಿದೆ. ಹೀಗಾಗಿ ಈ ಸಿನಿಮಾ ಏನಾಗುತ್ತೆ, ಡಿವೋರ್ಸ್ ಬಳಿಕವೂ ಇಬ್ಬರು ಒಟ್ಟಿಗೆ ನಟಿಸ್ತಾರಾ ಅನ್ನೋ ಆತಂಕ ನಿರ್ದೇಶಕರಿಗೆ ಕಾಡಿತ್ತು. ಆದ್ರೆ ಈ ಬಗ್ಗೆ ಇಬ್ಬರು ಕೂಡ ನಿರ್ದೇಶಕರ ಜೊತೆ ಮಾತನಾಡಿದ್ದು ಸಿನಿಮಾ ಪೂರ್ತಿ ಮಾಡಿಕೊಡುವುದಾಗಿ ಹೇಳಿದ್ದಾರಂತೆ. ನಿನ್ನೆ ಅವರೇ ಮಾಡಿದ್ರು, ಮೇಡಮ್ ಕಾಲ್ ಮಾಡಿದ್ರು, ಮಾಡಿ ಹೇಳಿದ್ರು ಏನು ಟೆನ್ಷನ್ ಆಗುವಂಥದ್ದು ಏನಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಸೊ ಮ್ಯೂಚುವಲಿ ನಾವು ಈ ಥರ ಇದು ಮಾಡ್ಕೊಳ್ತಿದ್ದೀವಿ, ಶೂಟಿಂಗ್ದಲ್ಲಿ ಏನೂ ಸಮಸ್ಯೆ ಆಗಲ್ಲ, ನೀವು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಕಾನೂನಾತ್ಮಕವಾಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ಆಗಿದ್ದಾರೆ. ಆದ್ರೆ ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನಕ್ಕೆ ಆಪ್ತ ವಲಯ ನಿಜಕ್ಕೂ ಬೇಸರಗೊಂಡಿದೆ. ಅವರಿಬ್ಬರು ಚೆನ್ನಾಗಿರ್ಲಿ ಅಂತ ಆಶಿಸಿದ್ದಾರೆ. ಸ್ಯಾಂಡಲ್ವುಡ್ ಕ್ಯೂಟ್ ಕಪಲ್ನ ಸುಂದರ ದಾಂಪತ್ಯ ಮುಗಿದ ಅಧ್ಯಾಯ. ಭರತ್ ಕೃಷ್ಣಪ್ಪ ಜೊತೆ ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.